ಈ ವಿಡಿಯೋ ಕೆಲವೊಂದಷ್ಟು ಗಂಡ್ಮಕ್ಳಿಗೆ ಏನಂತ ಹೇಳಿದ್ರೆ, ಮನೇಲಿ ಕುತ್ಕೊಂಡು ಏನು ಮಾಡ್ತೀರಾ, ಡೈಲಿ ಮನೇಲೇ ಇರ್ತೀರಾ ಅಂತಿರಲ್ಲ ಅಂಥವ್ರಿಗೆ. ಬೆಳಗ್ಗೆ ಎದ್ದು ಹೆಣ್ಮಕ್ಳು ಬಾಗಿಲು ತೊಳೆದು ರಂಗೋಲಿ ಹಾಕೋದ್ರಿಂದ ಸ್ಟಾರ್ಟ್ ಮಾಡಿ, ಕಾಫಿ ಟೀ ಮಾಡಿ ಬೆಳಗ್ಗೆ, ಅದಾದಮೇಲೆ ಒಂದು ಹಸಿಟ್ಟು ಜಲ್ಡಿ ಹಿಡ್ಕೊಬೇಕು, ಮತ್ತು ಮನೆ ಗುಡಿಸ್ಬೇಕು, ಟಿಫನ್ ಮಾಡಬೇಕು. ಅದಾದ ನಂತರ ಮಕ್ಕಳಿಗೆ ಟಿಫನ್ ಹಾಕ್ಕೊಡ್ಬೇಕು, ಇನ್ನು ಹಸ್ಬೆಂಡ್ಗೆ ಟಿಫನ್ ಹಾಕ್ಕೊಡ್ಬೇಕು. ಇನ್ನು ಉಳಿದಿರೋ ಕೆಲಸ ಎಷ್ಟೊಂದು ಇರ್ತೈತೆ ಅಂದರೆ ಹೇಳೋಕ್ಕಾಗಲ್ಲ. ಆಮೇಲೆ ಮಧ್ಯ ಮಧ್ಯೆ ನಾವು ಹೂವು ಕಟ್ಟಬೇಕು, ಒಂದು ಸಣ್ಣ ಪುಟ್ಟ ಕೆಲಸಗಳಂತ ಇರ್ತೈತೆ. ಮನೆಯಲ್ಲಿ ಕೂತಿರೋರಿಗೆ ಕೆಲಸ ಅಂದರೆ ತುಂಬ ಕೆಲಸ. ಮಾರ್ಕೆಟ್ಗೆ ಹೋಗಬೇಕು, ತರಕಾರಿ ತರಬೇಕು, ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಬೇಕು. ನೆಕ್ಸ್ಟ್ ಇನ್ನು ವಾರಗಳಂತ ಬಂದಮೇಲೆ ದೇವ್ರ ಸಾಮಾನು ತೊಳೆದು ಪೂಜೆ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇನ್ನು ಅತ್ತೆ ಮಾವ ನೋಡ್ಕೊಳಕ ಅವರು ಬಂದವಾಗ ಹೋದವಾಗ ಅವ್ರನ್ನ ಪಿಕಪ್ಪು ಡ್ರಾಪು ಅವ್ರ ಆರೈಕೆ ಮಾಡಬೇಕು. ನೆಕ್ಸ್ಟ್ ತಿಂದಿರೋ ಸಾಮಾನುಗಳೆಲ್ಲ ತೊಳಿಬೇಕು. ಅದು ಒಂದೊಂದು ಸರಿ ಎಲ್ಲ ಒಂದು ದಿವ್ಸಕ್ಕೆ 3 ಸರಿ ಪಾತ್ರೆ ತೊಳಿಬೇಕು. ಬೆಳಗ್ಗೆ ಟಿಫನ್ ಆದಮೇಲೆ ಪಾತ್ರೆ ತೊಳಿಬೇಕು, ಮಧ್ಯಾಹ್ನ ಅಡುಗೆ ಆದಮೇಲೆ ಪಾತ್ರೆ ತೊಳಿಬೇಕು, ಸಂಜೆ ಊಟ ಆದಮೇಲೆ ಪಾತ್ರೆ ತೊಳಿಬೇಕು. 3 ಸರಿ ಪಾತ್ರೆ ತೊಳಿಬೇಕು. ಹೆಣ್ಮಕ್ಳಿಗೆ ಫ್ರೀನೇ ಇಲ್ಲ ಯಾವಾಗೂ ಅಷ್ಟೇ. ಇಷ್ಟೊಂದು ಕೆಲಸದ ಮಧ್ಯೆ ನಮ್ಮದೇ ಅಷ್ಟೊಂದು ಇರ್ತೈತೆ. ಮನೇಲಿ ಕುತ್ಕೊಂಡು ಏನು ಕೆಲಸ ಮಾಡ್ತೀರಂದರೆ, ಕೆಲ್ಸಕ್ಕೆ ಹೋಗೋರ್ಗೆ ಒಂದೇ ಕೆಲಸ ಆದರೆ ಮನೇಲಿ ಕುತ್ಕೊಂಡಿರೋರಿಗೆ ಸಾವಿರಾರು ಕೆಲಸ ಇರ್ತೈತೆ. ಅದ್ರ ಬಗ್ಗೆ ಯೋಚನೆ ಮಾಡಿ. ಇದಕ್ಕೆಲ್ಲ ಪೇಮೆಂಟ್ ಕೊಡಬೇಕು ಅಂತ ಹೇಳಿದ್ರೆ, ನೀವೆಷ್ಟು ದುಡಿಯೋದೆಲ್ಲ ಮನೆ ಕೆಲಸ ಮಾಡೋರಿಗೆ ಕೊಡಬೇಕಾಯ್ತದೆ. ಪಾತ್ರೆ ತೊಳೆಯೋರ್ಗೆ ಒಂದಷ್ಟು, ಮನೆ ತೊಳೆಯೋರ್ಗೆ ಒಂದಷ್ಟು, ಬಟ್ಟೆ ವಾಶ್ ಮಾಡೋರ್ಗೆ ಒಂದಷ್ಟು. ಅದಾದಮೇಲೆ ಪಾತ್ರೆ ತೊಳೆದಿದ್ದಾದ್ಮೇಲೆ ಇನ್ನು ಬಟ್ಟೆ ಒಗೆಯೋದಿರ್ತೈತೆ. ಡೈಲಿ ಸ್ನಾನ ಮಾಡಿ ಬಿಚ್ಚಾಕಿರೋಂಥ ಬಟ್ಟೆಗಳು. ಮಧ್ಯಾಹ್ನ ಜ್ಯೂಸ್ ಮಾಡಿಕೊಡ್ಬೇಕು ಮಕ್ಳಿಗೂ ಅಷ್ಟೇ, ಹಸ್ಬೆಂಡ್ ಇರಲ್ಲ ಮಕ್ಳಿಗೆ. ಅದಾದಮೇಲೆ ನಮ್ಮದೇ ಅಷ್ಟೊಂದು ಕೆಲಸ ಜವಾಬ್ದಾರಿ ಹೊತ್ಕೊಂಡಿರ್ತಾರೆ. ಅದೊಂದಷ್ಟು ಕೆಲಸ ಮಾಡ್ಕೊತೀವಿ. ಮತ್ತು ಮಾರ್ಕೆಟ್ಗೆ ಹೋಗಬೇಕು, ಮನೆಯೆಲ್ಲ ಕ್ಲೀನಾಗಿ ಇಟ್ಕೋಬೇಕು. ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂದರೆ ಯಾಕೆ ಈ ಥರ ಗಲೀಜಾಗೈತೆ, ಬೆಳಗ್ಗೆಯಿಂದ ಮನೆಗೆ ಇರ್ತೀರಾ ಅಂತ ಹೇಳ್ತಾರೆ. ಇನ್ನು ಮಕ್ಕಳನ್ನ ಜವಾಬ್ದಾರಿಯಿಂದ ನೋಡ್ಕೋಬೇಕು. ಅದಾದಮೇಲೆ ನಮ್ಮದೇ ಒಂದಷ್ಟು ಕೆಲಸಗಳಂತ ಇರ್ತೈತೆ ಮನೆಯಲ್ಲಿ. ಇನ್ನು ಸಣ್ಣ ಪುಟ್ಟ ಮಕ್ಕಳು ಸ್ಕೂಲ್ ಬಿಡಬೇಕು, ಸ್ಕೂಲಿಂದ ಕರ್ಕೊಂಬರ್ಬೇಕು. ನಿಜ ಹೇಳ್ಬೇಕಂದ್ರೆ ಹೆಣ್ಮಕ್ಳಿಗೆ ಫ್ರೀನೇ ಇರಲ್ಲ. ಹೌಸ್ ವೈಫ್ ಅಂತ ಒಂದು ಹೆಸರು ಅಷ್ಟೇ. ನಾವು ಮನೇಲಿ ಫ್ರೀಯಾಗಿ ಇರ್ತೀರಿ ಅನ್ನೋ ಗಂಡು ಮಕ್ಕಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಫಾಲೋ ಮಾಡಿ. ಇಷ್ಟೊಂದು ಕೆಲಸ ಇರ್ತೈತೆ ಹೆಣ್ಮಕ್ಳಿಗೆ. ಮತ್ತೆ ಬಟ್ಟೆ ಮಡಚಬೇಕು, ಬಟ್ಟೆ ಎತ್ತಿಡಬೇಕು, ಮನೆ ಗುಡಿಸ್ಬೇಕು, ಎಷ್ಟೊಂದು ಕೆಲಸ ಇನ್ನೂ ಸ್ಕಿಪ್ ಆಗಿದೆ. ನಿಜ ಹೇಳ್ಬೇಕಂದ್ರೆ ಹೆಣ್ಮಕ್ಳಿಗೆ ಪ್ಲೀಸ್ ಸ್ವಲ್ಪ ಫ್ರೀ ಕೊಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಾವೆಲ್ಲ ಒಂದಷ್ಟು ಕೆಲಸಗಳು ಮಾಡಿ ಮನೆಯಲ್ಲಿ ಜವಾಬ್ದಾರಿ ಅನ್ನೋದು ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ. ಅದರ ಮಧ್ಯೆ ಇನ್ನು ಸಣ್ಣ ಪುಟ್ಟ ಜನಗಳು ಪಿನ್ ಇಡೋರು ಇರ್ತಾರೆ ಮನೆಯಲ್ಲಿ. ಈ ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆಗಿದ್ರೆ ಒಂದು ಲೈಕು, ಶೇರು, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಇದಿಷ್ಟು ಅಲ್ದಿರನೇ ಮನೆಯಲ್ಲಿ ಹೆಣ್ಮಕ್ಳು ಸ್ವಲ್ಪ ಆದರೂ ನಮ್ಮ ಖರ್ಚಿಗಾದರೂ ದುಡಿಯೋಣ ಅಂತ